ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಲ್ರಿಗೂ ಇಷ್ಟವಾಗುವಂಥ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನೆಂದರೆ ಗಿಣ್ಣದ ಹಾಲಿನಿಂದ ಗಿಣ್ಣದ ಪೇಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಪಕ್ಕದ ಮನೆಯವರು ಗಿಣ್ಣದ ಹಾಲು ಕೊಟ್ಟಿದ್ರು, ಅದಕ್ಕೋಸ್ಕರ ಗಿಣ್ಣದ ಪೇಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಅದಕ್ಕೆ ಏನೇನು ಬೇಕಂತ ತೊಗೊಳ್ಳೋಣ. ನಾವು ಇವಾಗ 1 ಗ್ಲಾಸು ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಅದೇ ಥರ ಇನ್ನೊಂದು ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. ಇವೆರಡು ಸೇಮ್ ಇರಬೇಕು, ಸೇಮ್ ಕ್ವಾಂಟಿಟಿಯಲ್ಲಿ ಇರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ 1 ಸ್ಪೂನು ಶುಂಠಿ ತೊಗೊಂಡಿದ್ದೀನಿ, ಒಣ ಶುಂಠಿ. 4 ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಲ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಲು ಹಾಕ್ಕೊಂಡು ಅದಕ್ಕೆ ಬೆಲ್ಲನ ಹಾಕೊಂಬಿಡೋಣ. ಇವಾಗ ನಾವು ಒಂದು 5 ನಿಮಿಷ ಬಿಡಬೇಕಾಗುತ್ತೆ, ನೀಟಾಗಿ ಕರಬೇಕದು. ಮುಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಬಿಡೋಣ. ಇವಾಗ ನೋಡಿ ಹಾಲು ಬೆಲ್ಲ ಕರಗಿದೆ ಎಲ್ಲ ನೀಟಾಗಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡ್ರು, ಶುಂಠಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ನೀರು ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ. ಇವಾಗ ಒಂದು ತಟ್ಟೆ ಇಟ್ಬಿಟ್ಟು ಅದಕ್ಕೆ ತಟ್ಟೆ ಮೇಲೆ ಗಿಣ್ಣದ ಹಾಲು ಹಾಕ್ಕೋಬೇಕಾಗುತ್ತೆ. ಇದು ಹವೆಯಲ್ಲಿ ಬೇಯಿಸ್ಬೇಕಾಗುತ್ತೆ ನೀಟಾಗಿ. ಆ ಕಡೆ ಈ ಕಡೆ ಸ್ವಲ್ಪನೂ ಹಬೆ ಹೋಗಬಾರ್ದು. ಆ ಥರ ಮುಚ್ಚಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಅದನ್ನು. ನೋಡಿ ಈ ಥರ ಕ್ಲೋಸ್ ಮಾಡಿ ಒಂದು ವೇಟ್ ಆಗಿರೋದು ಮೇಲೆ ಇಟ್ಟಿಡ್ಬೇಕು. ಚೆನ್ನಾಗಿ ಕುದಿ ಬರುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ ನಾನು. ಇವಾಗ ನೋಡಿ ಕುದ್ದಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಕೊರ್ಕೋಬೋದು. ನೋಡಿ ಈ ಥರ ನೀಟಾಗಿ ಕಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಕಟ್ ಮಾಡೋಣ. ನೋಡಿ ಸ್ವಲ್ಪನ ಆ ಕಡೆ ಈ ಕಡೆ ಹೋಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಗಟ್ಟಿಯಾಗಿ ಬಂದಿರುತ್ತೆ. ತುಂಬ ಹೆಲ್ದಿಯಾದಂಥ ರೆಸಿಪಿ ಇದು. ಗಣ್ಣಿದ ಹಾಲು ಸಿಗೋದು ತುಂಬಾ ಅಪರೂಪ, ಸಿಕ್ಕಾಗ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಷ್ಟು ಗಟ್ಟಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.